ಚಿನ್ನ, ನಿಧಾನ ಕಣೋ, ಹುಷಾರು. ಬೇಗ ಹಚ್ಚಿ ಬೇಗ ಓಡಿ ಬಾ. ಆಟೋಮ್ ಬಾಂಬ್ ಪಟಾಕಿ ಅದು ಬೇಗ ಹಚ್ಚತ್ತೆ ಕಣೋ. ಅದು ತಾಗಿದ್ರೆ ಎಲ್ಲ ಏನಿಲ್ಲ, ನಿಂದು ಚಡ್ಡಿ ಹರಿದೋಗತ್ತೆ ಮಗನೇ. ಬೇಗ ಹಚ್ಚಿ ಓಡಿ ಓಡಿ ಬಾ. ಸುಮ್ಮನಿರೋ ಒಂದು ರವಟ್. ನಂಗೆ ಗೊತ್ತಿದೆ ಇದು ಆಟಮ್ ಬಾಂಬ್ ಪಟಾಕಿ ಅಂತ. ಏನಾಗಲ್ಲ, ನನಗೆ ಪಟಾಕಿ ಹೊಡೆದು ಅಭ್ಯಾಸ ಇದೆ. ನಾನು ಕೈಯಲ್ಲಿ ಜೋಬಲ್ಲಿ ಎಲ್ಲ ಇಟ್ಟು ಹೊಡಿತೀನಿ ನನ್ನ ಮಗನೇ. ನಿಂಗೇನು ಗೊತ್ತು ಪಟಾಕಿ ಹೆಂಗೆ ಹೊಡಿಯೋದು ಅಂತ? ತಡಿ, ನಾನು ಹಚ್ತೀನಿ ಇವಾಗ. ನನ್ನ ಮಗನೇ, ನಿನಗೆ ನನ್ನ ಪಾಪ ಅಂತ ಹೇಳಿದ್ರೆ ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ತಡಿ, ಇವಾಗ ಮಾಡ್ತೀನಿ. ಡುಮ್. ಅಯ್ಯೋ ಅಮ್ಮ ಅಮ್ಮ ಅಮ್ಮ, ಪಟಾಕಿ ಪಟಾಕಿ ಹೊಡೆದ್ಬಿಡ್ತು. ನನ್ನ ಮಕ್ಕಳ್ರ ರಮೇಶ, ನನ್ನ ಮಗನೇ, ನೀನು ಬಾಯಿಂದ ಮಾಡಿದ್ದ. ನಾನು ಪಟಾಕಿ ಇಲ್ಲೇ ಬ್ಲಾಸ್ಟ್ ಆಗಿಬಿಡ್ತು ಅಂತ ಅನ್ಕೊಂಡೆ. ಹಂಗೆ ಮಾಡಬಾರ್ದು ಕಣೋ. ಆ ಥರ ಎಲ್ಲ ಪಟಾಕಿ ಹೊಡೆಯುವಾಗ ಹೆದರಿಸಬಾರ್ದು ನನ್ನ ಮಗನೇ. ನಿನಗೆ ನಾನು ಯಬ ಯಬ ಯಬ, ನಂದು ಹಾರ್ಟ್ ಬಾಯಲ್ಲಿ ಬಂದ್ಬಿಟ್ಟಿತ್ತು. ಈಗ ಬರ್ಬೇಕು ಲೈನ್ ಮೇಲೆ ನನ್ನ ಮಗನೇ. ನೀನೇ ಹೇಳಿತ್ತಾನೆ ನಾನು ಹೆದರಲ್ಲ, ಪಟಾಕಿ ಹೊಡೆದು ನನಗೆ ತುಂಬಾ ಅಭ್ಯಾಸ ಇದೆ, ನಾನು ಹಂಗ್ ಹೊಡಿತೀನಿ ಹಿಂಗ್ ಹೊಡಿತೀನಿ ಅಂತ. ಈಗ ಹೊಡಿ ನನ್ನ ಮಗನೇ. ನಮ್ಮ ಹತ್ರ ನಾಟಕ ಆಡ್ತೀಯಾ? ರಮೇಶ, ಪ್ರಮೋದ, ಚಿನ್ನ, ನೀವಿಲ್ಲಿ ಪಟಾಕಿ ಪಟಾಕಿ ಹೊಡಿತಾ ಇದೀರೋ? ನನ್ಗೆ ಒಂದು ಮಾತು ಕರ್ದಿಲ್ಲ ಕಣ್ರು. ಹೆಂಗಿರ್ಬೋದು ನೀವು? ನನ್ ಕೊಡ್ರು, ನಾನು ಹೊಡಿತೀನಿ. ಅದು ಯಾವತ್ತು ಪಟಾಕಿನೋ? ಹೋ 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 ಹೋ, ಅಟಮ್ ಬಾಂಬ್ ಪಟಾಕಿ ನೋಡ್ದಂಗಿದೆ ಅಪ್ಪ. ಇಲ್ಲಿ ಕೊಡ್ರು, ನಾನು ಹೊಡಿತೀನಿ. ನಾನು ತೋರಿಸ್ತೀನಿ ನಿಮ್ಗೆ ಹೇಗೆ ಹೊಡಿಯೋದು ಅಂತ. ಬಂದ ನೋಡು. ಲೋ ರಮೇಶ, ಚಿನ್ನ, ಇವನ್ ತೋರಿಸ್ತಾನಂತೆ ನಮ್ಗೆ ಪಟಾಕಿ ಹೇಗೆ ಹೊಡಿಯೋದು ಅಂತ. ದೊಡ್ಡ ಬಂದ, ನಡಿಯೋ ಇಲ್ಲಿಂದ. ನಾವು ಯಾರಿಗೆ ಕೊಡಲ್ಲ. ನಾವು 3 ಜನರು 20 ರೂಪಾಯಿ ದುಡ್ಡು ಹಾಕಿ ಪಟಾಕಿ ತಗೊಂಡು ಬಂದಿದ್ದು ಹೊಡಿಬೇಕು ಅಂತ. ನೀನ್ ಬರೋದ್ ಬೇಡ, ನಾವು ಹೊಡ್ಕೊಳ್ತೀವಿ. ಹೌದು ಕಣ, ಕೊಡಲ್ಲ ನಾವು. ನಡಿ ಇಲ್ಲಿಂದ. ಇದು ನಮ್ಮ 3 ಜನರಿನ ಪಟಾಕಿ. ನೀನ್ ಬೇಕಿದ್ರೆ ಅಲ್ಲಿ ದೂರ ನಿಂತ್ಕೊಂಡು ನೋಡು ನಾವು ಹೆಂಗ್ ಹೊಡಿತೀವಿ ಅಂತ. ಇಲ್ಲಿ ಬರಬೇಡ, ಇಲ್ಲಾಂದ್ರೆ ಏನಿಲ್ಲ. ನಿಮ್ಮ ಅಜ್ಜಿ ಮತ್ತೆ ಅಮ್ಮ ನಮ್ಮ ಮಗನ್ಗೆ ಹಾಳು ಮಾಡ್ಬಿಟ್ರು, ನಮ್ಮ ಮಗನ ಕೈಯಲ್ಲಿ ಪಟಾಕಿ ಕೊಟ್ಬಿಟ್ರು, ಹಂಗೆ ಹಿಂಗೆ ಅಂತ ಹೇಳಿ ನಮ್ಗೆ ಬೈಯಕ್ ಬರ್ತಾರೆ. ನಿನ್ ನಡಿ, ನಮ್ಮ ಜೊತೆಲಿ ಬರಬೇಡ. ರಮೇಶ, ಪ್ರಮೋದ, ಯಾಕ್ರು ಹಂಗ ಹೇಳ್ತೀರಾ? ನಾನ್ ನಿಮ್ದು ದೋಸ್ತಾನೆ. ನಾನು ಏನಿದ್ರು ನಿಮ್ ಕರಿತೀನಿ. ಅಂದ್ರೆ ನಾನು ಒಂದು ಚಾಕ್ಲೇಟ್ ಇದ್ರು ಕೂಡ ನಿಮ್ಗೆಲ್ಲರಿಗೂ ಹಂಚಿ ತಿಂತೀನಿ. ನಾನು ಶಾಲೆಯಲ್ಲಿ ಟಿಫನ್ ಬಾಕ್ಸ್ ತಗೊಂಡು ಬಂದ್ರು ಕೂಡ ನಿಮ್ಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ನಾನು ಆಮೇಲೆ ತಿಂತೀನಿ. ನೀವು ಒಂದು ಪಟಾಕಿಗೋಸ್ಕರ ಇಷ್ಟು ಮಾತಾಡ್ತಿರಲ್ರು. ಇವನು ಟಿಫನ್ ಬಾಕ್ಸ್ ಕೊಡ್ತಾನೆ. ಟಿಫನ್ ಬಾಕ್ಸ್ ಅದರಲ್ಲಿ ಇರೋದೇನು? ಅದೇ ಚಿತ್ರಾನ್ನ. ದಿನ ಚಿತ್ರಾನ್ನ ತಗೊಂಡು ಬರ್ತೀಯಾ? ಇವನ್ಗೆ ತಿನ್ನಕ್ಕಾಗಲ್ಲ ಅಂತ ನಮ್ಗೆ ಕೊಡೋದು ಇವನು. ನನ್ನ ಮಗನೇ, ನೀನ್ ನಡಿ ಇಲ್ಲಿಂದ. ನಿಮ್ದು ಅಜ್ಜಿ ಮತ್ತೆ ಅಮ್ಮ ಅವತ್ತು ನಮ್ಗೆ ಎಷ್ಟು ಬೈದಿದ್ರು ಗೊತ್ತಾ? ನಮ್ ಜೊತೆ ಸೇರಿ ನೀನ್ ಹಾಳಾಗ್ತೀಯ ಅಂತೆ. ನೀನ್ ಹಾಳಾಗೋದು ಬೇಡ, ಹೋಗಿಲ್ಲಿಂದ. ನಾವು ಪಟಾಕಿನೂ ಕೊಡಲ್ಲ, ಎಂತದ್ ಕೊಡಲ್ಲ. ನೀನು ನಮ್ ಜೊತೆಲಿ ಸೇರ್ಬೇಡ, ನಡಿ. ಹೂ ಕಣ್ರು, ಸರಿ, ನಾನು ನಿಮ್ ಜೊತೆಲಿ ಬರಲ್ಲ. ನಡಿ. ಹಳ್ಳಿ ಹಾಡು ತಂದ ನಾನ, ಹಳ್ಳಿ ಪಾಡು ತರನ ನಾನ. ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅಯ್ಯೋ, ತುಂಬಾ ಕೆಲಸ ಉಳಿದಿದೆ. ಹಬ್ಬ ಬಂತು, ಒಂದ್ ಕೆಲ್ಸನೂ ಮುಗ್ದಿಲ್ಲ. ಯಪ್ಪ, ಏನ್ ಮಾಡೋದು? ಆ ರತ್ನ ನೋಡಿದ್ರೆ ಒಂದ್ ಕೆಲ್ಸ ಮಾಡಲ್ಲ ಅವಳು. ಕೆಲ್ಸ ಮಾಡದಂದ್ರೆ ಭಾರಿ ನಾಟಕ ಅವಳದು. ಮಾಡ್ತೀನಿ ಇವತ್ತು ನಾನು ಅವಳಿಗೆ. ಇದೆ ಅಜ್ಜಿ. ರಾಜು, ಏನಾಯ್ತು ಮಗ? ಯಾಕೆ ಅಳ್ತಾ ಇದೆಯೋ? ಅಜ್ಜಿ, ಏನಂದ್ರೆ ನನ್ನ ಫ್ರೆಂಡ್ಸ್ ಇದಾರಲ್ಲ, ರಮೇಶ, ಪ್ರಮೋದ, ಚಿನ್ನ, ಅವರೆಲ್ಲ ಸೇರ್ಕೊಂಡು ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ. ನಾನು ಅಲ್ಲಿ ದೂರದಿಂದ ನಿಂತ್ಕೊಂಡು ನೋಡಿ ಒಂದು ಪಟಾಕಿ ನಾನು ಹೊಡಿತೀನಿ ಅಂತ ಕೇಳಿದಾಗ ಅವರೆಲ್ಲರೂ ನನಗೆ ಬೈಯಕ್ಕೆ ಶುರು ಮಾಡಿದ್ರು ಕಣೆ ಅಜ್ಜಿ. ನಾನು ಅವ್ರ ಜೊತೆಯಲ್ಲಿ ಬರೋದು ಬೇಡ ಅಂತೆ. ಪಟಾಕಿನೂ ಕೊಡಲ್ಲ, ಎಂಥದ್ದು ಕೊಡಲ್ಲ, ಏನೇನೆಲ್ಲ ಹೇಳಿದ್ರು ಗೊತ್ತಾ? ನೀವು ಮತ್ತೆ ಅಮ್ಮ ಅವ್ರಿಗೆ ಬೈದಿದ್ರಂತಲ್ಲ, ನನಗೆ ಅವ್ರ ಜೊತೆಯಲ್ಲಿ ಸೇರಿಸ್ಕೋಬಾರ್ದಂತ. ಅದಕ್ಕೆ ನಂಗೆ ಗೊತ್ತಿಲ್ಲ ಅಜ್ಜಿ. ಇವಾಗ ನಾನು ಕೂಡ ಪಟಾಕಿ ಹೊಡಿಬೇಕು, ನನಗೂ ಕೂಡ ಆಸೆ ಇದೆ ಪಟಾಕಿ ಹೊಡಿಬೇಕಂತ.
ಏನಾದ್ರೂ ಸೇರಿ ನಿನ್ಗೆ ಅಲ್ಲಿ ಹೊಳೆ ಹತ್ರ ಕರ್ಕೊಂಡು ಹೋಗಿದ್ರಲ್ಲ ಈಜಾಡಕ್ಕೆ, ಆವತ್ತೇ ನಮ್ಗೆ ಎಷ್ಟು ಕೋಪ ಬಂದಿದ್ ಗೊತ್ತಾ? ಆ ತರ ಎಲ್ಲ ಮಾಡಿದ್ರೆ ಮತ್ತೆ ನಾವ್ ಏನ್ ಮಾಡೋದು ಹೇಳು? ಅದಕ್ಕೆ ನಾವು ನಮ್ ರಾಜುಗೆ ಸೇರ್ಸ್ಕೋಬೇಡಿ, ನೀವು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಹುಡುಗನಿಗೆ ಕರ್ಕೊಂಡು ಹೋಗ್ಬೇಡಿ ಅಂತ ನಾವು ಅವತ್ ಬೈದಿದ್ದು. ನೀನ್ ಇವಾಗ ಪಟಾಕಿ ತಾನೇ ಅಲ್ಬೇಡ, ನಾನ್ ದುಡ್ಡು ಕೊಡ್ತೀನಿ, ಅದು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ತಕೊಂಡ್ ಬರ್ಬೇಡ ಆಯ್ತಾ? ಅಜ್ಜಿ, ನೀನ್ ನಿಜವಾಗ್ಲೂ ನನ್ಗೆ ಪಟಾಕಿ ತಕೊಂಡ್ ಬರಕ್ಕೆ ದುಡ್ಡು ಕೊಡ್ತೀಯನೇ ಅಜ್ಜಿ? ಹ್ಞೂ ಕಣ ರಾಜು, ದುಡ್ಡು ಕೊಡ್ತೀನಿ ನಾನು ನಿಂಗೆ, ನೀನು ಬೇಜಾರು ಮಾಡ್ಕೋಬೇಡ. ನಿನ್ ಕಣ್ಣಲ್ಲಿ ಈ ನೀರ್ ನೋಡಕ್ ಆಗಲ್ಲ ಕಣ ಮಗ, ನೀನು ಬೇಜಾರು ಮಾಡಬೇಡ. ತಕೋ, ನಾನು ನಿಂಗೆ 100 ರೂಪಾಯಿ ಕೊಡ್ತೀನಿ ಆಯ್ತಾ? ಆದ್ರೆ ನೀನು ಅದು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ತಕೊಂಡ್ಬಾರ್ದು. ಅದು ಲಕ್ಷ್ಮಿ ಪಟಾಕಿ, ಅದು ರೆಡ್ ಕಲರ್ ಬೆಂಕಿ ಪಟಾಕಿ, ಅದು ಎಂತ ಬತ್ತಿ ಪಟಾಕಿ, ಆಟಂ ಬಾಂಬ್ ಪಟಾಕಿ, ಆ ತರ ಎಲ್ಲ ಸೌಂಡ್ ಬರೋದು ಪಟಾಕಿ ತಕೊಂಡ್ ಬರಬೇಡ ಆಯ್ತಾ? ನೀನ್ ಬೇಕಿದ್ರೆ ಅದು ಸುಸುರ್ ಬತ್ತಿ, ಹೂವಿನ ಚಕ್ರ, ಮಳೆ, ಅದಂತ ಎಲ್ಲ ಇದೆಯಲ್ಲ ಅದೆಲ್ಲ ತಕೊಂಡ್ ಬಾ ಆಯ್ತಾ? ನೀನು ಒಳ್ಳೆ ಹುಷಾರಾಗಿ ಇರ್ಬೇಕು. ನೀನ್ ಇಲ್ಲ ತಕೊಂಡ್ ಬಾ, ನಾವೆಲ್ಲರೂ ಸೇರ್ಕೊಂಡು ಹೊಡಿಯೋಣ, ಸರಿಯಾನಾ? ಹ್ಞೂ ಅಜ್ಜಿ, ನನ್ನ ಮುದ್ದಿನ ಅಜ್ಜಿ. ನನ್ಗೆ ಯಾರು ದುಡ್ಡು ಕೊಡಲ್ಲ, ಈ ಸಲ ನನ್ಗೆ ಪಟಾಕಿ ಹೊಡೆಯಕ್ ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಅಜ್ಜಿ ಥ್ಯಾಂಕ್ ಯು ಅಜ್ಜಿ. ನಾನು ದೊಡ್ಡ ದೊಡ್ಡ ಯಾವ್ದು ಪಟಾಕಿ ತಕೊಳ್ಳಲ್ಲ, ಅದೇ ಸುಸುರ್ ಬತ್ತಿ ಅದೆಲ್ಲ ತಕೊಂಡ್ ಬರ್ತೀನಿ ಅಜ್ಜಿ. ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಹೊಡಿಯೋಣ. ಹ್ಞೂ ಮಗ, ಮಕ್ಕಳಿಗೆಲ್ಲ ಪಟಾಕಿ ಹೊಡೆದಂದ್ರೆ ಖುಷಿ, ಆದ್ರೆ ಒಳ್ಳೆ ಹುಷಾರಾಗಿರ್ಬೇಕು. ನೀವೆಲ್ಲ ನೋಡ್ತಾ ಇರ್ಬೇಕು ಮಕ್ಕಳಿಗೆ. ಅಲ್ಲ ಫ್ರೆಂಡ್ಸ್, ಹಬ್ಬ ಬಂತು, ಯಾವ್ದು ಹಬ್ಬ ಬಂತು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ನಮ್ಮ ಮನೆಯಲ್ಲಿ ಹಬ್ಬದೆಲ್ಲ ತಯಾರಿ ಆಗ್ತಾ ಇದೆ. ಫ್ರೆಂಡ್ಸ್, ನೀವು ಹಬ್ಬಕ್ಕೆ ಏನ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ನಾನು ಮೋದಕ ಮತ್ತೆ ಹೋಳಿಗೆ ಪಾಯಸ ಎಲ್ಲ ಮಾಡ್ಬೇಕಂತಿದ್ದೀನಿ. ಫ್ರೆಂಡ್ಸ್, ನೀವು ಏನ್ ಮಾಡ್ತೀರಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ? ಮತ್ತೆ ನೀವು ಇನ್ನೂ ಕೂಡ ನಮ್ಮ ಮಲ್ನಾಡ್ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಬೇರೆ ವಿಡಿಯೋ ಎಲ್ಲ ಹಾಕಿದ್ವಿ, ನಾವು ಜೋಗ್ ಫಾಲ್ಸ್ಗೆ ಹೋಗಿದ್ವಿ. ಮತ್ತೆ ನಿಮ್ಗೆ ಇದರಿಂದ ಪಾರ್ಟ್ 2 ಬೇಕಿದ್ರೆ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ನಮ್ಗೆ. ಓಕೆ ಫ್ರೆಂಡ್ಸ್, ಅದು ಬೇರೆ ವಿಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್. ಓಕೆ, ಮತ್ತೆ ನಿಮ್ಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅದು ಕೂಡ ಕಮೆಂಟ್ ಮಾಡಲು ಮರಿಬೇಡಿ ಫ್ರೆಂಡ್ಸ್, ಸರಿನಾ? ನಾವಿವಾಗ ಸಿಗೋಣ ಬೇರೆ ವಿಡಿಯೋದಲ್ಲಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ತಡೀರಿ ಫ್ರೆಂಡ್ಸ್, ಈ ವಿಡಿಯೋದು ಪಾರ್ಟ್ 2 ನಾನು ನಾಳೆ ಹಾಕ್ತೀನಿ ಆಯ್ತಾ? ಅಂಗಡಿಗೆ ಹೋಗಿ ಪಟಾಕಿ ತಗೊಂಡು ಬರೋದು, ಪಟಾಕಿ ಹೊಡೆಯೋದು ಅದೆಲ್ಲ ನೋಡೋಣ ಫ್ರೆಂಡ್ಸ್.